ರೀಸೆಂಟಾಗಿ ಮುಂಬೈಗೆ ಬಂದಿದ್ದೆ. ಮುಂಬೈಗೆ ಬಂದಾಗ ನಾನು ಯಾವಾಗಲೂ ಇದೇ ಹೋಟ್ಲಲ್ಲೇ ಉಳ್ಕೊಳ್ಳೋದು. ನಾನೀಗ ಹೋಟೆಲ್ ಶಾರದಾ ಮುಂದೆ ಇದ್ದೀನಿ. ನಾನು ಮುಂಬೈಗೆ ಬಂದಾಗೆಲ್ಲ ಇಲ್ಲೇ ಉಳ್ಕೊಳ್ಳೋದು. ಬನ್ನಿ ಈಗ ಹೋಟೆಲ್ ಹೇಗಿದೆ, ಚೆಕ್ ಇನ್ ಟೈಮ್ ಯಾವ ರೀತಿ ಇದೆ, ಚೆಕ್ಔಟ್ ಟೈಮ್ ಯಾವ ರೀತಿ ಇದೆ ಅಂತ ನೋಡ್ಕೊಂಬರೋಣ. ನಾನು ಉಳ್ಕೊಂಡಿದ್ದ ರೂಮು ಇದ್ದಿದ್ದು ಫಸ್ಟ್ ಫ್ಲೋರಲ್ಲಿ. ಬನ್ನಿ ಈಗ ನಾವು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಹೋಗಿ ರೂಮ್ ಒಳಗಡೆ ಎಂಟ್ರ್ ಆಗೋಣ. ಈಗ ನಾವು ರೂಮ್ ಒಳಗಡೆ ಎಂಟರ್ ಆಗಿದ್ದೀವಿ. ಸೊ ಇದು ಡಬಲ್ ಬೆಡ್ರೂಮ್ ಇರೋ ಒಂದು AC ರೂಮು. ಒಂದು ಡಬಲ್ ಬೆಡ್ ಕೊಟ್ಟಿರ್ತಾರೆ. ಇಲ್ಲೇ ಪಕ್ಕದಲ್ಲಿ ಟೇಬಲ್ಲು ಇರುತ್ತೆ. ಇಲ್ಲಿ ಟೇಬಲ್ನ ನೀವು ಬ್ರೇಕ್ಫಾಸ್ಟು, ಊಟ, ಡಿನ್ನರು ಏನಾದ್ರು ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಇಲ್ಲಿ ಫೋನು ಕೂಡ ಇಟ್ಟಿರ್ತಾರೆ. ನಿಮ್ಗೇನಾದ್ರು ಸರ್ವಿಸ್, ರೂಮ್ ಸರ್ವಿಸ್ ಏನಾದ್ರು ಕಾಫಿ, ಟೀ, ಕೂಲ್ ಡ್ರಿಂಕ್ಸು ಏನಾದ್ರು ಬೇಕಾದ್ರೆ ನೀವು ತರಿಸ್ಕೋಬೋದು. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಕೂಲ್ ಡ್ರಿಂಕ್ಸ್ ತರಿಸ್ಕೊಂಡಿದ್ದೀನಿ. ಆಮೇಲೆ ಇದು ಯಾವುದೇ ರೀತಿಯ ಪ್ರಮೋಷ್ನಲ್ ವೀಡಿಯೋ ಅಲ್ಲ, ನಾನು ಜಸ್ಟ್ ಕ್ಯಾಶುವಲಾಗಿ ಮಾಡ್ತಾ ಇರೋದು. ಆಮೇಲೆ ಇಲ್ಲೊಂದು ಬಟ್ಟೆಗಳು ಇಟ್ಕೊಳ್ಳೋಕ್ಕೆ ಒಂಥರ ವಾರ್ಡ್ರೋಬ್ ಥರ ಕೊಟ್ಟಿರ್ತಾರೆ. ಒಂದು ಚಿಕ್ಕ ವಾರ್ಡ್ರೋಬ್ ಥರ. ನೀವು ಇಲ್ಲಿ ಬಟ್ಟೆಗಳು ಏನಾದರೂ ತಂದಿದ್ರೆ ಇಟ್ಕೋಬೋದು. ಆಮೇಲೆ ಇಲ್ಲಿ ಸ್ವಿಚ್ ಬೋರ್ಡ್ ಇದೆ. ಆಮೇಲೆ ಇಲ್ಲಿ ಒಂದು ಟಿ ವಿನೂ ಕೊಟ್ಟಿರ್ತಾರೆ. ನೀವು ಬೇಕಾದ್ರೆ ಟಿ ವಿನ ನೋಡ್ಕೋಬೋದು. ಇಲ್ಲಿ ಒಂದು ದೊಡ್ಡದಾಗಿರೋದು ಒಂದು ಮಿರರ್ ಇದೆ. ನೀವು ಏನಾದ್ರು ಮೇಕಪ್ ಏನಾದ್ರು ಮಾಡ್ಕೊಳ್ಳೋಕ್ಕೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಆಮೇಲೆ ನಾನು ಹೇಳ್ದಂಗೆ ಇದು ಡಬಲ್ ಬೆಡ್ರೂಮ್ ಇರೋ ಒಂದು AC ರೂಮು. ಇಲ್ಲಿ AC ಕೂಡ ಇರುತ್ತೆ. ನೀವು AC ಬೇಕಾದ್ರೆ ACನ ಹಾಕ್ಕೋಬೋದು. ACನೂ ಇದೆ. ಆಮೇಲೆ ನೀವಿಲ್ಲಿ ನೋಡ್ಬೋದು, ಫ್ಯಾನ್ ಕೂಡ ಕೊಟ್ಟಿರ್ತಾರೆ. ಸೊ AC ಬೇಕಾದಾಗ ನೀವು AC ಹಾಕ್ಕೋಬೋದು. ಆಮೇಲೆ ಇಲ್ಲಿ ಟೆಂಪ್ರೇಚರ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ವಿಂಡೋ ಇದೆ. ಆಮೇಲೆ ನೀವು ರೂಮ್ ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ಎರಡು ಸೋಪು, ಟವಲ್ಲು ಎಲ್ಲ ಕೊಡ್ತಾರೆ. ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಓವರಾಲ್ ತುಂಬ ಚೆನ್ನಾಗಿದೆ ಈ ರೂಮ್ನು. ಬಜೆಟ್ ಫ್ರೆಂಡ್ಲಿ ರೂಮ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಈ ರೂಮು ಆಲ್ಮೋಸ್ಟ್ ಒಂದು 2000 ರೇಂಜಲ್ಲೇ ನಿಮಗೆ ಸಿಗುತ್ತೆ. ಸೊ ಚೆಕ್-ಇನ್ ಬಂದು ಮಾರ್ನಿಂಗ್ 10 o'clock. ಸೊ ನೆಕ್ಸ್ಟ್ ಡೇ 9 o'clock ಅಂದರೆ ಮಾರ್ನಿಂಗ್ 9 AM ನೀವು ಚೆಕ್ಔಟ್ನ ಮಾಡ್ಬೋದು. ಸೊ ಈ ಹೋಟೆಲ್ ಇರೋದು ಮುಂಬೈನ ಮರೀನ್ ಲೈನ್ಸ್ ರೈಲ್ವೆ ಸ್ಟೇಷನಿಂದ ಆಲ್ಮೋಸ್ಟ್ ಒಂದು 400 meters ಆಗುತ್ತೆ. ಸೊ ಇದು ಲೊಕ್ಯಾಲಿಟಿ ಬಂದು ಚಿರಾ ಬಜಾರ್ ಅಂತ ಹೇಳ್ತಾರೆ. ಸೊ ನೀವು ಮುಂಬೈಗೆ ಏನಾದ್ರು ಬಂದಾಗ ಎಲ್ಲಿ ಉಳ್ಕೋಬೇಕು ಅಂತ ನೀವೇನಾದ್ರು ಯೋಚನೆ ಮಾಡ್ತಾಯಿದ್ರೆ ನೀವು ಬಂದು ಈ ಹೋಟ್ಲಲ್ಲಿ ಉಳ್ಕೋಬೋದು. ಸೊ ಈ ಹೋಟೆಲ್ ಉಳ್ಕೊಳ್ಳೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ, ಇದು ಹೋಟೆಲ್ಲು ಮರೈನ್ ಲೈನ್ಸಿಂದ ಆಲ್ಮೋಸ್ಟ್ ಒಂದು 300-400 meters ದೂರದಲ್ಲಿದೆ. ಆಮೇಲೆ ಇದು ಸಿಟಿ ಸೆಂಟ್ರಲ್ಲಿ ಇರೋದ್ರಿಂದ ನಿಮಗೆ ಎಲ್ಲೋದ್ರೂ ನಿಮಗೆ ಹತ್ತಿರ ಆಗುತ್ತೆ. ಸೊ ಒನ್ ಆಫ್ ದಿ ಬೆಸ್ಟ್ ಹೋಟೆಲ್ ಇನ್ ಮುಂಬೈ ಅಂತಲೇ ಹೇಳ್ಬೋದು. ಬಜೆಟ್ ಫ್ರೆಂಡ್ಲಿ ಹೋಟೆಲ್ಲು ತುಂಬ ಚೆನ್ನಾಗಿದೆ. ಬಂದು ನೀವು ಇಲ್ಲಿ ಮುಂಬೈಗೆ ಬಂದಾಗ ಇಲ್ಲಿ ಬಂದು ನೀವು ಉಳ್ಕೋಬೋದು. ಓಕೆ, ಕಾಮನ್ ಬಾತ್ರೂಮ್ ಇದೆ. ಆಮೇಲೆ ಟಾಯ್ಲೆಟ್ ವಿಚಾರಕ್ಕೆ ಬಂದರೆ 2 ಥರ ಟಾಯ್ಲೆಟ್ ಇದೆ. ಒಂದು ಇಂಡಿಯನ್ನು ಇದೆ ನೋಡಿ, ಇದು ವೆಸ್ಟರ್ನ್ ಕೂಡ ಇದೆ. ಆಮೇಲೆ ಇಲ್ಲಿ ನಿಮಗೆ ಇಂಡಿಯನ್ ಕೂಡ ಸಿಗುತ್ತೆ. ಸೊ ಕಾಮನ್ ಆಗಿರೋದ್ರಿಂದ ನಿಮಗೆ ಇದೊಂದು ಅಡ್ವಾಂಟೇಜು. ಕಾಮನ್ ಆಗಿರೋದ್ರಿಂದ ನಿಮ್ಗೊಂದು ಅಡ್ವಾಂಟೇಜ್ ಏನಂದರೆ, ನಿಮಗೆ ಇಂಡಿಯನ್ ಬಾತ್ರೂಮು ಸಿಗುತ್ತೆ, ಆಮೇಲೆ ವೆಸ್ಟರ್ನ್ ಬಾತ್ರೂಮು ಸಿಗುತ್ತೆ. ಬಟ್ ಕಾಮನ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಏನಿಲ್ಲ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಿರ್ತಾರೆ. ಸೊ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಸೊ ನಾನೊಬ್ಬನೇ ಆಗಿರೋದ್ರಿಂದ ನಾನು ಅಟ್ಯಾಚ್ ಬಾತ್ರೂಮ್ ಇರೋ ರೂಮ್ ತೊಗೊಳ್ಳಿಲ್ಲ. ಬಟ್ ಇಟ್ಸ್ ವೆರಿ ಗುಡ್. ನಿಮಗೆ ಅಟ್ಯಾಚ್ ಬಾತ್ರೂಮ್ ಇರೋ ರೂಮು ಸಿಗುತ್ತೆ. ಆಮೇಲೆ ಕಾಮನ್ ಆಗಿರೋ ಬಾತ್ರೂಮ್ ಇರೋ ರೂಮು ಸಿಗುತ್ತೆ.
ಸೊ ನಾನು ಒಬ್ಬನೇ ಆಗಿರೋದ್ರಿಂದ ನಾನು ಕಾಮನ್ ಬಾತ್ರೂಮು ಟಾಯ್ಲೆಟ್ ಇರೋ ರೂಮ್ನ ತೊಗೊಂಡಿದ್ದೆ. ಬಟ್ ಏನು ವರಿ ಮಾಡಬೇಕಾದ್ದೇನಿಲ್ಲ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಎವ್ರಿ ಹಾಫ್ ಆನ್ ಅವರ್ ಬಂದು ಕ್ಲೀನ್ ಮಾಡ್ತಾನೆ ಇರ್ತಾರೆ. ಸೊ ಇದು ಕಾಮನ್ ಟಾಯ್ಲೆಟು ಕಾಮನ್ ಬಾತ್ರೂಮ್ ಅಂತ ಅನ್ಸೋದೇ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಸೊ ಒನ್ ಮೋರ್ ಅಡ್ವಾಂಟೇಜ್ ಏನಂದರೆ, ನೀವು ಕಾಮನ್ ಬಾತ್ರೂಮು ಟಾಯ್ಲೆಟ್ ಇರೋ ತೊಗೊಂಡ್ರೆ ನೀವು ಬೇಕಾದ್ರೆ ವೆಸ್ಟರ್ನು ಯೂಸ್ ಮಾಡ್ಕೋಬೋದು ಅಥವಾ ಇಂಡಿಯನ್ನು ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಸರ್ವಿಸ್ ವಿಚಾರಕ್ಕೆ ಬಂದರೆ ನಿಮಗೆ ಇಲ್ಲಿ ಒಂದು ಮೆನು ಕಾರ್ಡ್ನ ಕೊಟ್ಟಿರ್ತಾರೆ, ಇಲ್ಲಿ ರೂಮಲ್ಲಿ ಇಟ್ಟಿರ್ತಾರೆ. ನಿಮ್ಗೆ ಏನು ಬೇಕೋ ನೀವು ಎನಿ ಟೈಮ್ನ ನೀವು ಇಲ್ಲಿ ಒಂದು ಆರ್ಡ್ರ್ ಮಾಡ್ಕೋಬೋದು. ಹೆಂಗೆ ಅಂದರೆ ಇಲ್ಲೊಂದು ಬಟನ್ ಕೊಟ್ಟಿರ್ತಾರೆ, ಇಲ್ಲಿ ಬೆಳ್ಳಿರೋ ಐಕಾನ್ ಇದೆಯಲ್ಲ ಅದೊಂದು ಬಟನ್ ಇದೆ, ಆ ಬಟನ್ನ ಪ್ರೆಸ್ ಮಾಡಿದ್ರೆ ಸೊ ನೀವು ಎನಿ ಟೈಮ್ ಏನು ಬೇಕಾದ್ರೂ ಆರ್ಡ್ರ್ ಮಾಡ್ಬೋದು. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಏನು ಬೇಕಾದ್ರೂ ನೀವು ಆರ್ಡ್ರ್ ಮಾಡಿಕೊಂಡು ತಿನ್ಕೋಬೋದು. ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಬರ್ತಾರೆ, ನಿಮ್ಗೇನು ಬೇಕೋ ನೀವು ಹೇಳಿ ನೀವು ಆರ್ಡ್ರ್ ಮಾಡ್ಕೊಂಡು ತೊಗೋಬೋದು. ನಿಮ್ಗೇನಾದ್ರು ಊರಿಗೆ ಹೋಗ್ಬೇಕಾದ್ರೆ ಪಾರ್ಸಲ್ ಬೇಕು ಅಂದರೆ ಅದು ಕೂಡ ಅವರು ಮಾಡಿಕೊಡ್ತಾರೆ. ಸೊ ನೀವು ಟ್ರೈನಲ್ಲಿ ಅಥವಾ ಫ್ಲೈಟಲ್ಲಿ ಎಲ್ಲಾದರೂ ಹೋಗ್ತಾ ಇದ್ದೀರಾ ಅಂದರೆ ಅವರು ನಿಮಗೆ ಫುಡ್ನ ಪ್ಯಾಕ್ ಮಾಡಿಕೊಡ್ತಾರೆ, ನೀವು ಅದನ್ನು ಪ್ಯಾಕ್ ಮಾಡಿಕೊಂಡು ತೊಗೊಂಡೋಗ್ಬೋದು. ಬಟ್ ನಾನಿಲ್ಲಿ ಒಂದು ಸಲ ಫುಡ್ನ ಟ್ರೈ ಮಾಡಿದೆ, ತುಂಬ ಇಷ್ಟ ಆಯಿತು. ಬಟ್ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದಂದರೆ ಟೀ. ಯಾಕೆಂದರೆ ಟೀ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ, ಬಿಸಿ ಬಿಸಿಯಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ನೀವು ಇಲ್ಲಿ ಬಂದಾಗ ಮಿಸ್ ಮಾಡದೆ ರೂಮ್ ಸರ್ವಿಸಲ್ಲಿ ಒಂದು ಸಲ ಟೀನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೀ. ಸೊ ಓವರಾಲ್ ರೇಟಿಂಗ್ ವಿಚಾರಕ್ಕೆ ಬಂದರೆ ನಾನು ಈ ಹೋಟೆಲ್ಗೆ 4 ಔಟ್ ಆಫ್ 5 ಕೊಡ್ತೀನಿ. ತುಂಬ ಚೆನ್ನಾಗಿದೆ ಈ ಹೋಟೆಲು. ಇದು ಯಾವುದೇ ರೀತಿಯ ಪ್ರಮೋಷ್ನಲ್ ವಿಡಿಯೋ ಅಲ್ಲ, ಬಟ್ ನಾನು ಓನ್ ಪರ್ಸ್ನಲ್ ವ್ಲಾಗಿಂಗೋಸ್ಕರ ಮಾಡ್ತಾಯಿದ್ದೀನಿ. ನೀವು ಮುಂಬೈಗೆ ಬಂದರೆ ಹೋಟೆಲ್ ಶಾರದಾದಲ್ಲಿ ಉಳ್ಕೊಳ್ಳಿ, ಇಟ್ಸ್ ವೆರಿ ನೈಸ್ ಹೋಟೆಲ್. ಥ್ಯಾಂಕ್ ಯು.